ಮದರ್ಹುಡ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಹೆಸರು ವಿಚಾರ ಕೇಳ್ತಾ ಇದೆ. ಹೆಸರು ನಾರ್ಮಲಿ ಡಿಸ್ಕಸ್ ಮಾಡ್ತಾ ಪ್ರೆಗ್ನೆನ್ಸಿ ಟೈಮಲ್ಲಿ ಇಬ್ರು ಕೂಡ ಮಾತಾಡ್ಕೊಂಡಿರ್ತಾರೆ. ನೀವಿಬ್ರು ಮಾತಾಡ್ಕೊಂಡು ಏನಾದರೂ ಹೆಸರು ಡಿಸೈಡ್ ಮಾಡಿದ್ದೀರಾ ಹೇಗೆ? ಹೆಸರು ಐ ಥಿಂಕ್ ನಾಮಕರಣದ ದಿವಸದವರೆಗೂ ಡಿಸೈಡ್ ಮಾಡೋದು ತುಂಬಾನೇ ಕಷ್ಟ ಇದೆ. ಯಾಕೆಂತಂದ್ರೆ ನಾವೊಂದು ಹೇಳ್ತೀನಿ, ಅದಕ್ಕೆ ಅವನೊಂದು ರೇಗಿಸ್ತಾನೆ, ಅವನೊಂದು ಹೇಳ್ತಾನೆ, ನಾವೊಂದು ರೇಗಿಸ್ತೀನಿ. ಫಸ್ಟ್ ಆಫ್ ಆಲ್ ಹೆಣ್ಣಿಗೆ ಹೆಸರು ಹುಡ್ಕದ ಗಂಡಿಗೆ ಹೆಸರು ಹುಡ್ಕದ ಅನ್ನೋದೇ ಇನ್ನೂ ಕ್ಲಿಯರ್ ಇರಲ್ಲ. ಎರಡಕ್ಕೂ ಒಂದಷ್ಟು ರಾಶಿ ಹುಡುಕಿರ್ಬೇಕು. ಸೊ ಇಟ್ಸ್ ಲಾಂಗ್ ಪ್ರಾಸೆಸ್. ನೋಡೋಣ, ನಾಮಕರಣದ ದಿವಸ ಅಟ್ಲೀಸ್ಟ್ ಡಿಸೈಡ್ ಮಾಡ್ತೀವೇನೋ ಅಂತ. ಓಕೆ. ಆ್ಯಂಡ್ ಮನೆಯಲ್ಲೂ ಕೂಡ ಏನಾದರೂ ಚೇಂಜಸ್, ಈಗ ಮಗು ಆದಮೇಲೆ ಮಗುಗೆ ಅಂತ ಹೇಳ್ಬಿಟ್ಟು ಏನಾದರೂ ಆ ಥರ ಏನಾದರೂ ಪ್ಲೇಸಸ್ ಚೇಂಜಸ್ ಮಾಡೋದು ಆ ಥರದ್ದು ಏನಾದರೂ ಮಾಡಿದ್ದೀರಾ? ಇಲ್ಲ, ಆ ಥರದ್ದೇನಿಲ್ಲ. ಒಂದು ಏನಂತಂದ್ರೆ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ಹಾಗಾಗಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನೋಡ್ತಿರೋ ಹಾಗೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಎದ್ರೆ ಎರಡು ನವಿಲಂತೂ 100% ನೋಡ್ತೀವಿ. ಸೊ ಅಂಥ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಇದ್ದೀನಿ. ಬೆಂಗಳೂರಲ್ಲೇ ಇದೀನ ನಾನು, ನನ್ನ ಹತ್ರ ಇದೆ ಜಾಗ. ಸೊ ಈ ಜಾಗ ನಂಗೆ ತುಂಬಾ ಇಷ್ಟ. ನಾವು ಬರುವಾಗ್ಲೂ ಅದೇ ಅನ್ಕೊಳ್ತಾ ಇದೀವಿ, ಬ್ಯಾಂಗ್ಳೂರಲ್ಲೇ ಇದೀವ, ಊರು ಬಿಟ್ಟು ಹೊರಗೆ ಬಂದಿದ್ದೀವಿ. ಸೂಪರ್ ಪ್ಲೇಸ್ ಆಕ್ಚುಲಿ, ವೆರಿ ನೈಸ್. ಸೊ ಹಾಗಾಗಿ ಇದೊಂದೇ ಚೇಂಜಸ್ ಅಷ್ಟೇ, ಇನ್ನೇನು ಇಲ್ಲ. ನಾರ್ಮಲಿ ತೊಟ್ಲು ತಂದಿಡೋದು ಅಥವಾ ತೊಟ್ಲಿಗೆ ಒಂದು ಆಂಟಿಕ್ ಪ್ಯಾಟರ್ನ್ ಏನಾದರೂ ಡಿಸೈನ್ ಮಾಡಿಸೋದು ಮಗುಗೆ ಈ ಥರ ಅನ್ಸ್ಬೋದೇನೋ, ಆ ಥರದ್ದೇನಾದರೂ ಅಷ್ಟು ಐಡಿಯಾಸ್ ಇಲ್ಲ? ಇಲ್ಲ, ಮಗುಗೆ ಸಂಬಂಧಪಟ್ಟ ಹಾಗೆ ಇನ್ನೂ ನಾವು ಏನು ಅಂಥದ್ದೇನು ತಂದಿಲ್ಲ ಅಥವಾ ಮಾಡಿಲ್ಲ. ನೋಡೋಣ, ಅದಕ್ಕೆ ಮುಂದೆ ಇನ್ನೂ ಟೈಮ್ ಇದೆ ಅಂತ. ಈಗ ಸದ್ಯಕ್ಕೆ ನನಗೇನು ಕಂಫರ್ಟೇಬಲ್ ಅದೆಲ್ಲ ನಾನು ಎಷ್ಟು ಆರಾಮಾಗಿರೋ ಸದ್ಯ ಅದನ್ನಂತ ಮಾಡ್ಕೊಳ್ತಾ ಇದೀನಿ. ಬಿಕಾಸ್ ಐ ಆಮ್ ಕ್ಯಾರಿಂಗ್ ಅಲ್ಲ, ಕ್ಯಾರಿಂಗ್ ಬೇರೆ. ಸೊ ಮೇಜರ್ ಚೇಂಜಸ್ ಏನು ಅನ್ಸುತ್ತೆ ಈಗ ಮುಂಚೆಗೂ ಈಗ ಮದರ್ಹುಡ್ ಟೈಮ್ಗೂ ಮೇಜರ್ ಡಿಫ್ರೆನ್ಸ್ ಆಗಿದ್ದೇನು? ಡಿಫ್ರೆನ್ಸು ಎಲ್ಲದರಲ್ಲೂ ಇದೆ. ಊಟದ್ರಲ್ಲಿ ಇದೆ, ನಿದ್ರೆನಲ್ಲಿ ಇದೆ. ಎಲ್ಲಾರು ನಂಗೆ ಹೆದರ್ಸ್ತಾ ಇದಾರೆ ಬೇರೆ, ಇನ್ನೊಂದು ವರ್ಷ ನಿದ್ರೆ ಹೊಟ್ಟೋಗುತ್ತೆ ಅಂತ ಹೆದರ್ಸ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ವಾಟ್ಸ್ ಗೋನಾ ಹ್ಯಾಪನ್. ಸೊ ಎಲ್ಲದರಲ್ಲೂ ಚೇಂಜಸ್ ಇದೆ. ನನ್ನನ್ನೇ ನೋಡಿದ್ರೆ ಇನ್ನೂ ಲಾಟ್ ಆಫ್ ಚೇಂಜಸ್. ನನ್ನನ್ನೇ ನಾನು ಕನ್ನಡಿ ನೋಡ್ಕೊಂಡ್ರೆ ಓ ಮೈ ಗಾಡ್ ಇಸ್ ದಿಸ್ ಮೀ ಅನ್ಸುತ್ತೆ. ಬಟ್ ದಟ್ಸ್ ಓಕೆ, ದಿಸ್ ನೇಚರ್ ಅಲ್ವಾ, ಯಾಕಷ್ಟಲ್ಲೇ ಕೆಡ್ಸ್ಕೋಬೇಕು? ನಾವು ಹೆಂಗಿದ್ದೀವೋ ಹಂಗೆ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದೇ ನಾನು ನಂಬೋದು. ತೀರಾ ಅಯ್ಯೋ ನಾ ಹಿಂಗೆ ಕಾಣಬೇಕು, ಹಂಗೆ ಕಾಣಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದವಳು ಅಲ್ಲ. ಸೊ ಅದನ್ನೇ ನಾನು ಎಲ್ಲ ಹೆಣ್ಮಕ್ಳಿಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಹೌ ಎವರ್ ಯು ಆರ್, ವಾಟ್ ಎವರ್ ಬಾಡಿ ಯು ಆರ್ ಇನ್, ಜಸ್ಟ್ ಬಿ ಹ್ಯಾಪಿ ವಿತ್ ದಟ್. ಹೆಲ್ದಿ ಆಗಿರ್ಬೇಕಷ್ಟೇ ಮುಖ್ಯ, ಅಷ್ಟೇ ಮುಖ್ಯ ಆಗೋದು. ಹೆಲ್ದಿ ಆಗಿರ್ಬೇಕು, ಒಳ್ಳೆ ಮನ್ಸಿದ್ರೆ ಎಲ್ಲಾರ್ಗೂ ಇಷ್ಟ ಆಗ್ತೀವಿ. ಮಿಕ್ಕಿದೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಕು ಹೇರ್ ಸ್ಟೈಲು ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ, ಚೆನ್ನಾಗಿ ಕಾಣ್ತೀವಿ. ಆ್ಯಂಡ್ ಇನ್ ಬಿಗಿನಿಂಗಲ್ಲಿ ಕೂಡ ಹೇಳ್ತಾ ಇದ್ದೆ ನಾನು, ಯಾರು ಮದರ್ಹುಡ್ ಬಗ್ಗೆ ಅಂದರೆ ಪ್ರೆಗ್ನೆಂಟ್ ಆಗಿರೋದ್ರ ಬಗ್ಗೆ ಹೇಳ್ಕೊಡೋದಿಲ್ಲ. ಆ್ಯಂಡ್ ಕೆಲವ್ರಿಗೆ ನಾರ್ಮಲ್ ಲೈಫ್ ಅಂದರೆ ಈಗ ಸೆಲೆಬ್ರಿಟೀಸ್ ಅಲ್ಲದೆ ನಾರ್ಮಲಾಗಿ ಒಂದು ಹುಡುಗಿ ಅಂತಂದ್ರೂ ಮನೇಲಿ ಹೇಳ್ತಾರೆ ಕಣ್ಣು ಬಿದ್ದುಬಿಡುತ್ತೆ, ಆಚೆ ಹೋಗ್ಬೇಡ, ಹಾಗೆ ಹೀಗೆ ಅಂತ. ಸೊ ಆ ಥರದ್ದು ಒಂದು ಮಿಸ್ಕನ್ಸೆಪ್ಷನ್ಸ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ನಾನಂತೂ ಐ ಮೀನ್ ಅದರ ಇವಾಗ ಮೇ ಬಿ ದೃಷ್ಟಿ ಇನ್ನೊಂದು ಮತ್ತೊಂದು ಕೆಟ್ಟ ದೃಷ್ಟಿ ಹಾಕೋರು ಇರಬಹುದು. ಅಟ್ ದ ಸೇಮ್ ಟೈಮ್ ವೆಲ್ ವಿಷರ್ಸು ಇದಾರಲ್ಲ, ಸೊ ಅಲ್ಲಿಗೆ ಟ್ಯಾಲಿ ಆಗುತ್ತೆ ಬಿಡಿ. ತಲೆ ಯಾಕೆ ಕೆಡಿಸ್ಕೋಬೇಕಷ್ಟು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು. ಜನ ಮಾತಾಡ್ತಾರೆ, ಮಾತಾಡೋರು ಇವಾಗ ನಾವು ಒಳ್ಳೆ ಕೆಲಸ ಮಾಡಿದ್ರು ಮಾತಾಡ್ತಾರೆ, ಏನಾದ್ರು ನಮ್ಮಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಆದ್ರೂ ಮಾತಾಡ್ತಾರೆ. ಸೊ ಮಾತಾಡೋರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ? ಆರಾಮಾಗಿರೋಣ, ನಮ್ಗೆ ಏನ್ ಬೇಕೋ ಮಾಡ್ಕೊಂಡು ಆರಾಮಾಗಿರೋಣ. ಅವ್ರವ್ರ ಕೆಲಸ ಅವ್ರು ಮಾತಾಡೋದಿದ್ರೆ ಮಾತಾಡ್ಕೊಂಡು ಹೋಗ್ಲಿ. ಸೊ ನಮ್ಗೆ ಅಂತ ವೆಲ್ ವಿಷರ್ಸ್ ಖಂಡಿತ ಇದ್ದೇ ಇರ್ತಾರೆ ಎಲ್ರಿಗೂ. ಒಬ್ರಿರ್ಬೋದು ಇಬ್ರಿರ್ಬೋದು, ವೆಲ್ ವಿಷರ್ಸ್ ಆರ್ ಇಂಪಾರ್ಟೆಂಟ್ ಇನ್ ಆರ್ ಲೈಫ್ಸ್. ಸೊ ಅವ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಖುಷಿಯಾಗಿರ್ಬೋದು ಅನ್ಸುತ್ತೆ. ಆ್ಯಂಡ್ ಎಲ್ಲರ ಲೈಫಲ್ಲೂ ನೋಡಿದಾಗ ಈಗ ನಮ್ಮ ಅಮ್ಮಂದ್ರು ನಮಗೆ ಫೇವ್ರೇಟ್, ಅದ್ರ ಬಗ್ಗೆ ಸೆಕೆಂಡ್ ವರ್ಡೇ ಇಲ್ಲ. ಆದರೂ ದೊಡ್ಡಮ್ಮ ಚಿಕ್ಕಮ್ಮ ಅಥವಾ ಫ್ರೆಂಡ್ಸ್ ಅಮ್ಮ ನೋಡಿದಾಗ ಫೇವ್ರೇಟ್ಸ್ ಅಂತ ಇರ್ತಾರೆ. ಆ್ಯಂಡ್ ನಾವು ಕ್ಯಾರಿಂಗ್ ಅಂತ ಈಗ ನೀವು ಹೇಳಿದಾಗ ಮದರ್ಹುಡ್ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ, ಸೊ ಈ ಥರದ್ದು ಒಂದು ತಾಯಿ ನಾನು ಆಗಬೇಕು ಅಂತ ಅನ್ಸುತ್ತೆ. ಆ ಥರದ್ದು ಯಾರಾದರೂ ಇನ್ಸ್ಪಿರೇಷನ್ ಅಂತ ಅನ್ಸುತ್ತಾ ನಿಮಗೆ? ನನಗೆ ಇನ್ಸ್ಪಿರೇಷನ್ ಆಸ್ ಯು ಸೆಡ್ ನಮ್ಮ ಅಮ್ಮನೇ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮಂದ್ರು ಇದ್ದಾರೆ, ಇಬ್ಬರು ದೊಡ್ಡಮ್ಮ ಇದ್ದಾರೆ, ಒಬ್ರು ಚಿಕ್ಕಮ್ಮ ಇದ್ದಾರೆ. ನನಗೆ ಅಮ್ಮನೇ ಇಬ್ಬರು ಅಕ್ಕಂದ್ರು, ಒಬ್ಬರು ತಂಗಿ. ಸೊ ಎಲ್ಲರೂ ಅಮ್ಮನ ಥರನೇ. ಸೊ ಹಾಗಾಗಿ ನನಗೆ 4 ಜನ ಒಂದೇ ಥರ ಇನ್ಸ್ಪಿರೇಷನ್ ಕೊಡೋ ಥರ ತಾಯಂದ್ರಿದ್ದಾರೆ. ಸೊ ಸಾಕು ನನಗೆ, ಇನ್ನೆಲ್ಲೂ ಹೋಗೋಷ್ಟೇ ಇಲ್ಲ, ಫ್ಯಾಮಿಲಿ ಬಿಟ್ಟು ಹೋಗೋಷ್ಟೇ ಇಲ್ಲ ನಾನು. ಆ್ಯಂಡ್ ಇನ್ ಸಿನಿಮಾ ಫೀಲ್ಡ್ ಅಂತಂದಾಗ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ರು ಸಾಕಷ್ಟು ಜನ ಫೇವ್ರೇಟ್ಸ್ ಇರ್ತಾರೆ. ಸೊ ನಿಮ್ಗೆ ಆ ಥರ ಫೇವ್ರೇಟ್ ಅಮ್ಮ, ಆನ್ ಸ್ಕ್ರೀನ್ ಅಮ್ಮ ಯಾರಿದ್ದಾರೆ? ನಂಗೆ ಆನ್ ಸ್ಕ್ರೀನ್ ಅಮ್ಮ ನನಗೆ ಲೀಲಾವತಿ ಅವ್ರು ತುಂಬ ಇಷ್ಟ. ಅವ್ರ ತಾಯಿ ಪಾತ್ರ ಮಾಡಿದ್ ನೋಡ್ರೆ ತುಂಬ 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 ಇಷ್ಟ ನನಗೆ. ಲೀಲಾವತಿ ಅವ್ರ ಹಳೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟವಾದ ಆರ್ಟಿಸ್ಟ್ ಅವರು ನನಗೆ. ಆ್ಯಂಡ್ ಅವ್ರ ತಾಯಿ ಪಾತ್ರ ಮಾಡಿದಾಗ ನನಗೆ ನೋಡೋದು ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರಲ್ಲಪ್ಪ ಅಂತ ಅನ್ಸುತ್ತೆ. ಭಾರತಿ ಅವ್ರು ಇರ್ಬೋದು, ಆರತಿ ಅವ್ರು ಇರ್ಬೋದು, ಕಲ್ಪನಾ ಅವ್ರು ಇರ್ಬೋದು, ಎಲ್ಲರದೂ ಇಷ್ಟನೇ. ಅದೇ ಆಸ್ ಐ ಟೋಲ್ ಯು ಸ್ವಲ್ಪ ಜಾಸ್ತಿ ಲೀಲಾವತಿ ಅವರು ಜಾಸ್ತಿ. ಆ್ಯಂಡ್ ನಂಗೆ ಇಲ್ಲಿ ಮೆರಿಲ್ ಸ್ಟ್ರೀಪ್ ತುಂಬ ಇಷ್ಟ. ಹಾಲಿವುಡ್ಡಲ್ಲಿ ಮೆರಿಲ್ ಸ್ಟ್ರೀಪ್
ಅವರು ಮಾಡಿರೋ ಪಾತ್ರಗಳು, ತಾಯಿ ಪಾತ್ರ ಇರ್ಬೋದು, ಈ ಥರದ್ದು ತುಂಬ ಇಷ್ಟ ನಂಗೆ ಅವರು. ಆಮೇಲೆ ಸುಜಾನ್ ಅಂತ ಒಬ್ರು ಇದ್ದಾರೆ, ಎಷ್ಟೊಂದು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಲಿಸ್ಟ್ ಬರುತ್ತೆ ಹಂಗೆ, ಅದು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಬಿಡಿ. ಓಕೆ. ಅಂಡ್ ಈಗ ಹಿಂಗ್ ಮಾಡು ಅಂತ ನಿಮಗೂ ಒಂದಷ್ಟು ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ, ಫುಲ್ಲು ನಿಮ್ಗೆ ಟಿಕ್ ಮಾಡ್ಕೊಂಡು ಹೋದ್ರೆ ದಿನ ಮುಗಿಯುತ್ತೆ, ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನೋ ಥರ. ಸೊ ಮ್ಯೂಸಿಕ್ ಕೇಳಬೇಕು, ಈ ಥರದ ಪೋಸ್ಚರಲ್ಲೇ ಕೂತ್ಕೊಳ್ಬೇಕು, ಗುಡ್ ಥಾಟ್ಸ್ ಇರಬೇಕು, ಕಥೆಗಳು ಕೇಳಬೇಕು, ಈ ಥರದ್ದು ಒಂದಷ್ಟು ಇರುತ್ತೆ. ಸೊ ಅದರಲ್ಲಿ ಏನೇನು ಬಂದಿದೆ ನಿಮಗೆ ಟಿಪ್ಸು, ಏನೇನು ಫಾಲೋ ಮಾಡ್ತಾ ಇದ್ದೀರಾ? ನನಗೆ ಟಿಪ್ಸ್ ಬರುತ್ತೆ, ಬಟ್ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು. ನನಗೇನು ಇಷ್ಟ ನಾನು ಮಾಡ್ತೀನಿ. ಈ ನೇಚರ್ ಹಿಂಗಿದೆಯಲ್ಲ, ನನಗೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸ್ ಕೇಳೋದಕ್ಕೆ ತುಂಬ ಇಷ್ಟ, ನನಗೂ ಇಷ್ಟ, ನನ್ನ ಗಂಡಗೂ ಅಷ್ಟೇ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಪಂಡಿತ್ ರವಿಶಂಕರ್, ಅನುಷ್ಕಾ ಶಂಕರ್ ಇರ್ಬೋದು, ಫ್ಲೂಟ್ ಇರ್ಬೋದು, ಈ ಥರದ್ದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕೇಳೋದಕ್ಕೆ ತುಂಬ ಇಷ್ಟ. ಸಾಫ್ಟ್ ಆ್ಯಂಡ್ ಮೆಲೋಡಿಯಸ್ ಹಿಂದೂಸ್ತಾನಿ ರಾಗಗಳಿರ್ಬೋದು ಅಥವಾ ಕರ್ನಾಟಿಕ್ ಮ್ಯೂಸಿಕ್ ನನಗಿಷ್ಟ ಕೇಳೋದು. ಸೊ ಅಂಥದ್ದು ಹೆಚ್ಚು ಕೇಳ್ತೀನಿ. ಕೆಲವು ಸತಿ ಡಾನ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ, ದೆನ್ ರಿಯಲೈಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ತಡ್ಕೋ, ಈಗ ಸಾಧ್ಯ ಇಲ್ಲ ಅದು ಅಂತ. ಓಕೆ ಎಂದ ತಕ್ಷಣ ರಿಯಲೈಸ್ ಆಗುತ್ತಾ, ಒಂದೆರಡು ಸ್ಟೆಪ್ ಹಾಕಿದ್ಮೇಲೆ ರಿಯಲೈಸ್ ಆಗುತ್ತೆ. ಹಾಕಿದ್ಮೇಲೆ ಒಂದೊಂದು ಸತಿ ಮರ್ತೇ ಹೋಗಿರ್ತೀನಿ, ನಾನು ಓಡಕ್ಕೆ ಹೊರಟಿರ್ತೀನಿ, ಓ ಮೈ ಗಾಡ್ ಓಡೋ ಹಂಗೆ ಇಲ್ವಲ್ಲ, ಆಗ್ತಾ ಇಲ್ವಲ್ಲ ಅಂತ ರಿಯಲೈಸ್ ಆಗುತ್ತೆ ನನಗೆ. ಓಕೆ. ಸೊ ಇಟ್ಸ್ ಜಸ್ಟ್ ಈ ಜರ್ನಿನಲ್ಲಿ ಇಟ್ಸ್ ಪಾರ್ಟ್ ಆಫ್ ಇಟ್. ಸೊ